ಬಣ್ಣ ಇವಾಗ ಮಂಡ್ಯ ಶಿವಮೊಗ್ಗದಿಂದ ಸರ್ ಇವಾಗ ಅವ್ರು ಏನಾದ್ರು ಒಪ್ತಾ ಇದ್ರೆ ನೆಕ್ಸ್ಟ್ ಸ್ಟೆಪ್ ಈಗ ನಾವು ಯಾವತ್ತೂ ಕೂಡ ಪಾಸಿಟಿವ್ ಮೈಂಡ್ ಆಗಿರಬೇಕು ಅಲ್ವಾ. ಅವ್ರು ಒಪ್ಪೋದಿಲ್ಲ ಅಂತ ಹೇಳಿದ್ರೆ ನಾವೇ ತೀರ್ಮಾನ ತೊಗೊಂಬಿಟ್ರೆ ಹೇಗೆ. ನಾಳೆ ಏನಾದರೂ ನೀವು ಜಂಟಿ ಕ್ರಿಯಾ ಸಮಿತಿ ಜೊತೆಲಿ ಸಿಎಂ ಜೊತೆ ನಡೆದಿರುವಂಥ ವಿಚಾರನ ಅವ್ರ ಜೊತೆಲಿ ಚರ್ಚೆ ಮಾಡ್ತೀರಾ ಸರ್? ನಾಳೆ ಅವ್ರ ಗಮನಕ್ಕೆಲ್ಲ ತರಬೇಕು. ಅವ್ರ ಜೊತೆ ಮಾತಾಡ್ತೀರಾ ಸರ್? ಮಾತಾಡೋದು ಫೋನಲ್ಲಿ ಮಾತಾಡೋದು ಅಥವಾ ನಮ್ಮ MD ಅವರು ಯಾರಾದರೂ ಮಾತಾಡ್ತಾರೆ. ನೀವು ಪಾಸಿಟಿವ್ ಆಗಿ ಇದ್ದೀರಾ ಸರ್, ಬಟ್ ಏನಂತಂದರೆ ಹಿಂದೆ ಭಾಳಷ್ಟು ದೊಡ್ಡ ಸಮಸ್ಯೆ ಆಗಿತ್ತು. ಸರ್ಕಾರ ಏನು ಸಾರಿಗೆ ನೌಕರರನ್ನ ಅರೆಸ್ಟ್ ಮಾಡುವಂಥ ಹಂತಕ್ಕೂ ಹೋಗಿತ್ತು. ಆಮೇಲೆ BJP ಅವರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆಗಳು ಮಾಡ್ತಾರೆ. 3,000 ಜನಕ್ಕೆ ವಜಾ ಮಾಡಿದ್ರು ಇವರು BJP ಅವರು. ಎಷ್ಟು ಸಾವಿರ ಜನ? 3,000 ಜನಕ್ಕೆ ವಜಾ ಮಾಡಿದರು. ಸುಮಾರು ಒಂದು 15-20 ಸಾವಿರ ಜನಕ್ಕೆ ನೋಟಿಸ್ ಕೊಟ್ಟಿದ್ದರು. ಅದನ್ನೆಲ್ಲ ಕೂಡ ನಾವು ವಿಚಾರ ಮಾಡ್ಕೊಂಡಿದ್ವಿ. ಆಮೇಲೆ ಬಹುತೇಕರು 3,000 ಜನದಲ್ಲಿ ಬಹುತೇಕರೆಲ್ಲ ಬಂದುಬಿಟ್ಟಿದ್ದಾರೆ ಎಲ್ಲ ಅಲ್ವಾ. ಎಲ್ಲ ಅಲ್ಪ ಸ್ವಲ್ಪ 1% 2% ಇರೋದು ಅಷ್ಟೇ. ಮತ್ತು 5,900 ಕೋಟಿ ಸಾಲ ಕೂಡ ಇಟ್ಟೋಗಿದ್ರು. ಅವರು ಇವತ್ತು ನಮಗೆ ನೀತಿ ಹೇಳೋಕ್ಕೆ ಬರ್ತಾರೆ. ಆಯ್ತಮ್ಮ, ಓಕೆ. ಅಂದ್ರೆ ಇವಾಗ ಮಂಡ್ಯ ಶಿವಮೊಗ್ಗದಿಂದ ಸರ್ ಇವಾಗ ಅವ್ರು ಏನಾದ್ರು ಒಪ್ತಾ ಇದ್ರೆ ನೆಕ್ಸ್ಟ್ ಸ್ಟೆಪ್ ಈಗ ನಾವು ಯಾವತ್ತೂ ಕೂಡ ಪಾಸಿಟಿವ್ ಮೈಂಡ್ ಆಗಿರಬೇಕು ಅಲ್ವಾ. ಅವ್ರು ಒಪ್ಪೋದಿಲ್ಲ ಅಂತ ಹೇಳಿದ್ರೆ ನಾವೇ ತೀರ್ಮಾನ ತೊಗೊಂಬಿಟ್ರೆ ಹೇಗೆ. ನಾಳೆ ಏನಾದರೂ ನೀವು ಜಂಟಿ ಕ್ರಿಯಾ ಸಮಿತಿ ಜೊತೆಲಿ ಸಿಎಂ ಜೊತೆ ನಡೆದಿರುವಂಥ ವಿಚಾರನ ಅವ್ರ ಜೊತೆಲಿ ಚರ್ಚೆ ಮಾಡ್ತೀರಾ ಸರ್? ನಾಳೆ ಅವ್ರ ಗಮನಕ್ಕೆಲ್ಲ ತರಬೇಕು. ಅವ್ರ ಜೊತೆ ಮಾತಾಡ್ತೀರಾ ಸರ್? ಮಾತಾಡೋದು ಫೋನಲ್ಲಿ ಮಾತಾಡೋದು ಅಥವಾ ನಮ್ಮ MD ಅವರು ಯಾರಾದರೂ ಮಾತಾಡ್ತಾರೆ. ನೀವು ಪಾಸಿಟಿವ್ ಆಗಿ ಇದ್ದೀರಾ ಸರ್, ಬಟ್ ಏನಂತಂದರೆ ಹಿಂದೆ ಭಾಳಷ್ಟು ದೊಡ್ಡ ಸಮಸ್ಯೆ ಆಗಿತ್ತು. ಸರ್ಕಾರ ಏನು ಸಾರಿಗೆ ನೌಕರರನ್ನ ಅರೆಸ್ಟ್ ಮಾಡುವಂಥ ಹಂತಕ್ಕೂ ಹೋಗಿತ್ತು. ಆಮೇಲೆ BJP ಅವರು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಟೀಕೆಗಳು ಮಾಡ್ತಾರೆ. 3,000 ಜನಕ್ಕೆ ವಜಾ ಮಾಡಿದ್ರು ಇವರು BJP ಅವರು. ಎಷ್ಟು ಸಾವಿರ ಜನ? 3,000 ಜನಕ್ಕೆ ವಜಾ ಮಾಡಿದರು. ಸುಮಾರು ಒಂದು 15-20 ಸಾವಿರ ಜನಕ್ಕೆ ನೋಟಿಸ್ ಕೊಟ್ಟಿದ್ದರು. ಅದನ್ನೆಲ್ಲ ಕೂಡ ನಾವು ವಿಚಾರ ಮಾಡ್ಕೊಂಡಿದ್ವಿ. ಆಮೇಲೆ ಬಹುತೇಕರು 3,000 ಜನದಲ್ಲಿ ಬಹುತೇಕರೆಲ್ಲ ಬಂದುಬಿಟ್ಟಿದ್ದಾರೆ ಎಲ್ಲ ಅಲ್ವಾ. ಎಲ್ಲ ಅಲ್ಪ ಸ್ವಲ್ಪ 1% 2% ಇರೋದು ಅಷ್ಟೇ. ಮತ್ತು 5,900 ಕೋಟಿ ಸಾಲ ಕೂಡ ಇಟ್ಟೋಗಿದ್ರು. ಅವರು ಇವತ್ತು ನಮಗೆ ನೀತಿ ಹೇಳೋಕ್ಕೆ ಬರ್ತಾರೆ. ಆಯ್ತಮ್ಮ, ಓಕೆ.